ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ವಿ ಕಲ್ಲಳ್ಳಿಗೆ ಬಂದಿದ್ದೀನಿ. ಈ ವಿ ಕಲ್ಲಳ್ಳಿಯಲ್ಲಿ ನಾಳೆ ಜಾತ್ರೆ ನಡೀತಾ ಇದೆ. ನಾಳೆ ಜಾತ್ರೆ ನಡೆಯೋದಕ್ಕೆ ನಿನ್ನೆಯಿಂದಾನೇ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಬಂದಿರೋವಂಥದ್ದು. ಇದೇ ಊರಲ್ಲಿ ಲಾಸ್ಟ್ ಟೈಮ್ ನಾನು ಕಾಳ್ಸಾರು ವಿಡಿಯೋ ಮಾಡಿದ್ದೆ. ಕಾಳ್ಸಾರು ವಿಡಿಯೋ ಅಂತೂ ಸಖತ್ತಾಗಿದೆ. ನೀವಿನ್ನೂ ನೋಡಿಲ್ಲ ಅಂತಂದರೆ ಒಂದ್ಸಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಬನ್ನಿ ನೋಡೋಣ. ನಾಳೆ ಜಾತ್ರೆಗೆ ಇವತ್ತು ಒಂದು ಸ್ವಲ್ಪ ಫಂಕ್ಷನ್ಸ್ ಇರೋ ಕಾರಣಕ್ಕೆ ಒಂದು 200 ಜನಕ್ಕೆ ಈಗ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಇದಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಚಿತ್ರಾನ್ನ ಗೊಜ್ಜು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ 20 kg ಚಿತ್ರಾನ್ನ ಮಾಡೋದಕ್ಕೆ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ. ಈರುಳ್ಳಿ ಒಂದು 7ರಿಂದ 8 kg ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ. ಮತ್ತು ಈಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಇಲ್ಲಿ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದಾರೆ. ಮತ್ತು ಬಟಾಣಿ, ಹಸಿ ಬಟಾಣಿ ಒಂದು 1 kg ಅಷ್ಟು ಹಸಿ ಬಟಾಣಿ ಬಿಡಿಸಿಟ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ನಿಂಬೆಹಣ್ಣು ಜ್ಯೂಸು ಮಾಡಿಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು 10ರಿಂದ 12 ನಿಂಬೆಹಣ್ಣು ಹಾಕೊಂಡಿದ್ದಾರೆ. ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಈಗ ಕಡಲೆಬೇಳೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈಗ ಕಡಲೆಬೇಳೆ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ತೆಗಿತಾ ಇದ್ದಾರೆ. ಇಷ್ಟು ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಕಡಲೆಬೇಳೆ ಫ್ರೈ ಮಾಡಿಕೊಂಡು ಈಗ ಕಡಲೆ ಬೀಜ ಹಾಕ್ತಾ ಇದ್ದಾರೆ. ಕಡಲೆ ಬೀಜ ಆಲ್ಮೋಸ್ಟ್ 1 kg ಹಾಕ್ಕೊಂಡಿದ್ದಾರೆ. 1 kg ಕಡಲೆ ಬೀಜ, ಒಂದು ಅರ್ಧದಿಂದ 3/4 kg ಅಷ್ಟು ಕಡಲೆಬೇಳೆ. ನೋಡಿ, ಇದನ್ನು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ, ಚಿತ್ರಾನ್ನಕ್ಕೆ ನೋಡಿ ಈ ಥರ ಒಂದು ಬೆಳ್ಳುಳ್ಳಿ ಈ ಥರ ಜಜ್ಬಿಟ್ಟು ಹಾಕೋದ್ರಿಂದ ನೋಡಿ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಜನ ಈ ಥರ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ. ನೋಡಿ, ಒಂದ್ಸತಿ ನೀವು ಈ ಥರ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಒಬ್ಬೊಬ್ರು ಹಾಕ್ತಾರೆ. ಶುಂಠಿ ಬೆಳ್ಳುಳ್ಳಿ ಈ ಥರ ಜಜ್ಬಿಟ್ಟು ಲೈಟಾಗಿ ಜಜ್ಬಿಟ್ಟು ಹಾಕಿದ್ರೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಒಂದು 2 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊಂಡಿದ್ದಾರೆ. ನೋಡಿ, ಇದೆಲ್ಲ ಸಾಸಿವೆ ಎಲ್ಲ ಚಿಟಪಟ ಸೌಂಡ್ ಬಂದಿದೆ. ಸೌಂಡ್ ಬಂದಿದ ನಂತರ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಇಂಗ್ ಪೌಡ್ರು, LG ಇಂಗ್ ಪೌಡ್ರು ಸ್ವಲ್ಪ. ನೋಡಿ, ಈಗ ಜಜ್ಜಿರೋ ಬೆಳ್ಳುಳ್ಳಿ, ಇದೊಂದು 1/4 kg ಬೆಳ್ಳುಳ್ಳಿ. ನೋಡಿ, ಈಗ ಬಟಾಣಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಲೈಟಾಗಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದಾರೆ. ಪುಡಿ ಪೆತ್ಕೊ ಬಂದ ಅವಾಗಲೇ. ನೋಡಿ, ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ, ಇದೊಂದು 60ರಿಂದ 70 ಗ್ರಾಮ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದಾರೆ. ನೋಡಿ, ಜೀರಿಗೆ ಸ್ವಲ್ಪ ನಿಧಾನಕ್ಕೆ ತೊಗೊಂಬಂದು ಕೊಟ್ಟಿದ್ದಕ್ಕೆ ಈಗ ಹಾಕ್ಕೊತಾ ಇದ್ದಾರೆ. ನೀವೇನಾದರೂ ಹಾಕ್ಕೋಬೇಕು ಅಂದರೆ ಸಾಸಿವೆ ಹಾಕ್ಕೊಂಡಿದ ನಂತರ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದೆಲ್ಲ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಆಯಿಲ್ ಕಡಿಮೆ ಆಗಿದೆ. ಆ ಕಾರಣಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದಾರೆ.
ನೋಡಿ ಈಗ ಪುಡಿ ಹಾಕ್ತಾ ಇದ್ದಾರೆ. ನೋಡಿ ಎರಡೂವರೆ ನೋಡಿ 2.5 ಅಡಿಯಷ್ಟು ಪುಡಿ. ಹಾಂ ನೋಡಿ ಫುಲ್ಲಾಗಿ 1 ಅಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ನೋಡಿ ಈಗ ಲಾಸ್ಟಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ನೋಡಿ ಇದು ಫಸ್ಟಲ್ಲಿ ಹಾಕೋದ್ರಿಂದ ಕಲರು ತುಂಬ ಕಡಿಮೆ ಆಗುತ್ತಂತೆ, ಸ್ವಲ್ಪ ಬ್ಲ್ಯಾಕ್ ಬಂದ್ಬಿಡುತ್ತಂತೆ. ಆ ಕಾರಣಕ್ಕೆ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಒಂದು 2 ನಿಮಿಷ ಫ್ರೈ ಆಗಿದ ನಂತರ ಈಗ ಲಾಸ್ಟಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ ಈ ಥರ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ ಅರಿಶಿನ ಪುಡಿ ಹಾಕಿ ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಈಗ ನಿಂಬೆಹಣ್ಣು ಜ್ಯೂಸ್ ಹಾಕ್ತಾ ಇದೆ. ನಿಂಬೆಹಣ್ಣು ಜ್ಯೂಸ್ ಹಾಕೋ ಮುಂಚೆ ಸ್ಟವ್ನ ಆಫ್ ಮಾಡಿಕೊಂಡು ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಲಾಸ್ಟಲ್ಲಿ ಈಗ ಕಳೆ ಬೀಜ ಮತ್ತು ಕಳೆಬೇಳೆ ರೋಸ್ಟ್ ಮಾಡಿರೋದು. ಇದು ಲಾಸ್ಟ್ ಇದ್ರಲ್ಲಿ ಹಾಕೋದ್ರಿಂದ ಇದಾಗಲ್ಲ, ಮೆತು ಆಗಲ್ಲ ಈಗ? ಅದಕ್ಕೆ ಈಗ ಲಾಸ್ಟ್ ಹೌದಾ? ಓಕೆ ಓಕೆ. ಮೊದಲೇ ರೋಸ್ಟ್ ಮಾಡಿದ್ರೆ ಮೆತು ಬರಲ್ಲ. ಹಾಂ ಹಂಗೆ ಎಲ್ಲ ಒಟ್ಟೊಳಗೇನೆ ಎಲ್ಲ ಹಾಕಿದ್ರೆ ಮೆದುವಾಗುತ್ತೆ. ಈಗ ಸೆಪರೇಟ್ ಆಗಿ ಎತ್ಕೊಂಡ್ರೆ ಅದು ಮೆದುವಾಗಲ್ಲ. ಓಕೆ ಓಕೆ ಓಕೆ. ಗಟ್ಟಿಯಾಗಿರುತ್ತೆ. ಓಕೆ ಓಕೆ ಓಕೆ. ನೋಡಿ ಸಪ್ರೇಟಾಗಿ ಇದನ್ನು ಫ್ರೈ ಮಾಡಿ ಲಾಸ್ಟಲ್ಲಿ ಈ ಥರ ಹಾಕ್ಕೊಬೇಕಂತೆ. ನೋಡಿ ಅದ್ರ ಮೇಲ್ಗಡೆ 1 ಅಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಈ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ನೋಡಿ ಚಿತ್ರಾನ್ನ ಗೊಜ್ಜಿಗೆ ಇಲ್ಲಿ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ನೀವು ಚಿತ್ರಾನ್ನ ಏನಾದರೂ ಮಾಡಬೇಕು ಅಂದಾಗ ನೋಡಿ ನೀರನ್ನ ಫುಲ್ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ ನಂತರನೇ ಅಕ್ಕಿ ಹಾಕ್ಕೊಂಡ್ರೆ ನೀರು ಅಷ್ಟೇ ತುಂಬ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ನೀರು ಜಾಸ್ತಿ ಹಾಕೋದ್ರಿಂದ ಅನ್ನ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ರೈಸ್ ರೆಡಿಯಾಗಿದೆ. ರೆಡಿಯಾಗಿದ ನಂತರ ನೋಡಿ ಚಿತ್ರಾನ್ನ ಗೊಜ್ಜು ಮಾಡಿದ್ರಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. என்ன வாட்டர் அவுட் நெல்லில சேదా పోయినాడు గమనించే పోయినాడు నెల్లిలే సేదా అడ్రా ఇది కావాలంట ట్యాంక్ ఒకటే. ಸ್ನೇಹಿತರೆ ನೋಡಿ ಈಗ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈಗ ಚಿತ್ರಾನ್ನೂ ರೆಡಿಯಾಗಿದೆ. ಈಗ ಬನ್ನಿ ನೋಡೋಣ ಟೇಸ್ಟ್ ಇದು ಯಾವ ರೀತಿ ಇದೆ ಅಂತ ಬಿಟ್ಟು ಹೇಳ್ತೀನಿ. ನೋಡಿ ಈ ಥರ ಇವರು ಬಸವೇಶ್ವರ ಕ್ಯಾಟ್ರಿಂಗ್ ಕಡೆಯಿಂದ ಮಾಡೋಂಥದ್ದು. ಸೂಪರ್ ಆಗಿದೆ. ನೋಡಿ ಇನ್ನು ಇದಕ್ಕೆ ಕಾಯಿ ತುರಿ ಹಾಕ್ಬೇಕಿತ್ತಂತೆ. ಕಾಯಿ ತುರಿ ಅದು ತುರಿಯೋದು ಇಲ್ದಿದ್ದಕ್ಕೋಸ್ಕರ ಕಾಯಿ ತುರಿ ಹಾಕಿಲ್ಲ. ನೋಡಿ ಈ ಥರ ಒಂದು ಬೆಳ್ಳುಳ್ಳಿ ಮತ್ತು ಬಟಾಣಿ ಈ ಥರ ಎಲ್ಲ ಫ್ಲೇವರು ತುಂಬ ಚೆನ್ನಾಗಿದೆ. ನೋಡಿ ಯಾವಾಗಾದರೂ 200 ಜನಕ್ಕೆ ಏನಾದರೂ ಮಾಡಬೇಕು ಅಂದಾಗ 150-200 ಜನಕ್ಕೆ ಈ ಥರ ಮಾಡ್ಕೋಬೋದು. ನೋಡಿ ಇದು ಜಸ್ಟು ಟಿಫನ್ಗೋಸ್ಕರ ಇವತ್ತು ಮಾಡಿರೋದು. ಮತ್ತು ಮಧ್ಯಾಹ್ನಕ್ಕೆ ಇಲ್ಲಿ ರೈಸ್ ಬಾತ್ ಮಾಡ್ತಾಯಿದ್ದಾರೆ. ನೋಡಿ ಚಿತ್ರಾನ್ನ ಅಂತೂ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ನೀವೆಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ಹೋಟೆಲ್ಸ್ದಾಗಲಿ ಮದುವೆ ಮನೇಲಿ ಮಾಡೋವಂಥ ಅಡುಗೆಗಳಾಗಲಿ ಮತ್ತು ನಾನ್ ವೆಜ್ಜು
ಬೀಗ್ರೂಟ ಬಾಳೂಟ ಎಲ್ಲ ಕಡೆದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಆದರೆ ಮನೇಲಿ ಮಾಡೋದೇ ಒಂಥರ ಡಿಫ್ರೆಂಟ್ ಇರುತ್ತೆ. ಆದರೆ ಹೊರಗಡೆ ಇವರು ಬಿಗ್ ಕ್ವಾಂಟಿಟಿ ಕ್ಯಾಟ್ರಿಂಗ್ ಅವ್ರು ಮಾಡೋದಂದರೆ ಒಂಥರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವೆಲ್ಲ ಈ ಥರ ಒಂದು ವೀಡಿಯೋಸ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.